ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಸಾರಿ, ಇದು ಸ್ವಲ್ಪ ಲೇಟ್ ಆಗಿಬಿಡ್ತು ವೀಡಿಯೋ ಅಪ್ಲೋಡ್ ಮಾಡೋದು. ಕನ್ಸಿಸ್ಟೆನ್ಸಿ ಆಗಿರೋಣ, ವೀಡಿಯೋ ಅಪ್ಲೋಡ್ ಮಾಡೋಣ ರೆಗ್ಯುಲರ್ ಆಗಿ ಅಂದ್ಕೊತೀನಿ. ಸ್ವಲ್ಪ ಮಧ್ಯದಲ್ಲಿ ಆಚೆ ಈಚೆ ಕೆಲಸ ಬಂದುಬಿಟ್ರೆ ಸಾಕು, ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಸೊ ಹಾಗಾಗಿ ಒಂದು 2 ಡೇಸ್ ಗ್ಯಾಪ್ ಕೊಟ್ಟೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಶಿಫ್ಟ್ ನಾನೇ ಬರಬೇಕಾಗಿತ್ತು. ಸೊ ಹೇಳಿದ ಮಾತ್ರ ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಅಂತ ಒಂದು 2 ನಿಮಿಷದಲ್ಲಿ ರೆಡಿ ಆಗಿಬಿಟ್ಟು ಬಂದೆ. ಇವತ್ತು ಬೇರೆ ವರ್ಕೌಟ್ ಇರಲಿಲ್ಲ. ಸಂಡೇ ಯಾವಾಗ್ಲೂ ರಜೆ ಇರುತ್ತೆ. ಸೊ ಹಾಗಾಗಿ ಹೇಳಿದ ತಕ್ಷಣ ಬೇಗ ಕೀ ನನ್ನ ಹತ್ರ ಇದ್ದಿದ್ದರಿಂದ ಬೇಗ ಬಂದು ಓಪನ್ ಮಾಡಿಕೊಂಡೆ. ಮನೇಲೂ ಅಷ್ಟೇ, ಇವತ್ತು ಸಂಡೇ ಆಗಿರೋದ್ರಿಂದ ಟಿಫನ್ ಮಾಡೋದು ಏನು ಕೆಲಸ ಇರಲಿಲ್ಲ ಅಷ್ಟಾಗಿ. ಮಕ್ಳಿಗೂ ರಜೆ ಇರೋದ್ರಿಂದ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಹೊರಟು ಡ್ಯೂಟಿಗೆ ಬಂದುಬಿಟ್ಟೆ. ಅಲ್ಲಿಂದ ಡ್ಯೂಟಿಗೆ ಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಹೀಗೆ ಟೈಮ್ನು ಕೂಡ ಸ್ಪೆಂಡ್ ಮಾಡಿದೆ. ಏನಪ್ಪ ಮಾಡ್ಕೊಳ್ಳೋದು ಟಿಫನ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೋಟೆಲಲ್ಲಿ ತಿನ್ನಬೇಕಾ ಇವತ್ತು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೂ ಫೈನಲಿ ಹೋಟೆಲಲ್ಲಿ ತಿನ್ನೋ ಥರನೇ ಆಗೋಯ್ತು. ಯಾಕೆ ಅಂತಂದರೆ ನಾನು ಬೇಗ ಬಂದಿದ್ದರಿಂದ ಸಡನ್ನಾಗಿ ಏನು ಪ್ರಿಪೇರ್ ಮಾಡ್ಕೊಳಕ್ಕಾಗಿಲ್ಲ. ಮನೇಲಿ ಪ್ರಿಪೇರ್ ಮಾಡಿರ್ತಾರೆ, ಬಟ್ ಆಯಿಲೆಲ್ಲ ಹಾಕಿಟ್ಟಿರ್ತಾರೆ ತುಂಬ. ಸೊ ಹಾಗಾಗಿ ನಾನು ಅದನ್ನು ತಿನ್ನೋಕ್ಕೆ ಹೋಗಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಹೊರಗಡೆ ಎಲ್ಲರೂ ಟಿಫನ್ಗೆ ಹೋಗೋಣ ಅಂದ್ಕೊಂಡು ಒಂದು ಬ್ಲ್ಯಾಕ್ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. ಲ್ಯಾಬಲ್ಲಿ ಕೆಟಲ್ ಇರೋದ್ರಿಂದ ಎಷ್ಟು ಸರಿ ಬೇಕಾದರೂ ಬ್ಲ್ಯಾಕ್ ಕಾಫಿನ ಪ್ರಿಪೇರ್ ಮಾಡ್ಕೊತಾ ಇರ್ತೀನಿ. ಈ ನಡುವೆ ಅಂತೂ ಡಯಟ್ ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾನೆ ಇದ್ದೀನಿ. ಸ್ವೀಟ್ಸ್ ಕಂಟೆಂಟ್ಸ್ನ ಜಾಸ್ತಿ ತೊಗೊಳೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇವತ್ತೊಂದು ಫಂಕ್ಷನ್ ಇತ್ತು, ಎಷ್ಟೊತ್ತಿಗೆ ಹೋಗೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಹೋಗಿ ಟಿಫನ್ ಕೂಡ ತೊಗೊಬಂದ್ವಿ ಹೋಟೆಲಲ್ಲಿ. ಮಸಾಲ ವಡೆ ತಿಂದರೆ ಸ್ವಲ್ಪ ಹೆವಿ ಅನಿಸುತ್ತೆ, ಡೈಜೆಷನ್ ಸ್ವಲ್ಪ ಕಷ್ಟ ಅಂತಲೂ ಅನಿಸುತ್ತೆ. ಸೊ ಹಾಗಾಗಿ ಉದ್ದಿನ ವಡೆ ತೊಗೊಬಂದ್ವಿ. ಉದ್ದಿನ ವಡೆನ ಟಿಶ್ಯೂನಲ್ಲಿಟ್ಟು ಫುಲ್ ಸ್ಕ್ವೀಸ್ ಮಾಡಿ ಆಯಿಲೆಲ್ಲ ಅಬ್ಸರ್ವ್ ಆಗುತ್ತೆ, ಆಮೇಲೆ ತಿಂದರೆ ಏನೂ ಆಗಲ್ಲ. ಇದನ್ನು ನಾನು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅವ್ರ ಚಾನಲಲ್ಲಿ ನೋಡಿದ್ದೆ. ಸೊ ಹಾಗಾಗಿ ನಿಮಗೂ ರೆಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಯಿಲ್ ಇರುತ್ತೆ, ಬಟ್ ಸ್ಕ್ವೀಸ್ ಮಾಡಿ ತಿಂದರೆ ಏನು ತೊಂದರೆ ಇಲ್ಲ. ಅದಾದಮೇಲೆ ಮನೆ ಕಡೆ ಹೋಗೋಣ, ರೆಡಿ ಆಗ್ಬಿಟ್ಟು ಬಂದುಬಿಡೋಣ, ಎಂಗೇಜ್ಮೆಂಟ್ಗೆ ಹೋಗಬೇಕಲ್ಲ ಅಂದ್ಬಿಟ್ಟು ಹೋದೆ. ಅಮ್ಮ ಹೂ ತೊಗೊಬರೋಕೆ ಹೇಳಿದ್ರು, ಹೂ ತೊಗೊಂಡು ಸೀದಾ ಮನೆ ಕಡೆ ಹೋದೆ. ನನ್ನ ಮಗ ಅಂತೂ ಫುಲ್ ಹಠ ಮಾಡ್ತಿದ್ದ, ಎಲ್ಲ ಬಿಟ್ಬಿಟ್ಟು ಹೊರಗಡೆ ಹೋಗ್ತಿದ್ವಿ ಫಂಕ್ಷನ್ಗೆ ಅಂದ್ಬಿಟ್ಟು. ನಾನು ಈ ಥರ ಚೆನ್ನಾಗಿ ರೆಡಿಯಾಗಿ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದೆ. ನನ್ನ ಗಾಡಿನ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ನನ್ನ ಫ್ರೆಂಡ್ ಗಾಡಿ ಹತ್ಕೊಂಡೆ. ಸುಮ್ಮನೆ ಯಾಕೆ ಎಲ್ಲರೂ ಹೋಗ್ತಿರೋದು ಒಂದೇ ಫಂಕ್ಷನ್ಗಲ್ವಾ ಅಂತ ಅಂದ್ಬಿಟ್ಟು. ಹಾಗಂತ ನಾನು ಕಂಜ್ಯೂಸ್ ಅಂತ ಅಲ್ಲ, ಪೆಟ್ರೋಲ್ ಉಳಿಸ್ತಿದ್ದೀನಿ ಅಂತನೂ ಅಲ್ಲ, ಮತ್ತು ಅದೇ ದಾರಿಲೆಲ್ಲ ವಾಪಸ್ ಬರ್ತೀವಲ್ಲ ಹಾಗೆ ಡ್ರಾಪ್ ಮಾಡಿ ಹೋಗ್ತಾರೆ ಅಂತ ಅಷ್ಟೇ. ಅದಾದಮೇಲೆ ಚೌಟ್ರಿ ಕಡೆ ಸೀದಾ ಹೋದ್ವಿ. ನಾವು ಹೋದಾಗಿಂದ ಫಂಕ್ಷನ್ ಸ್ಟಾರ್ಟಾಗಿ ನಡೀತಾ ಇತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಇತ್ತು, ಇವೆಂಟ್ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಸಮಕ್ಕಂಗೆ ಫೋನ್ ಮಾಡಿ ಕಾದು ಸಾಕಾಯಿತು. ಫೈನಲಿ ಅವ್ರು ನಮಗೆ ಕಾಯ್ತಿದ್ರು, ನಾವು ಅವ್ರಿಗೆ ಕಾಯ್ತಿದ್ವೋ ಗೊತ್ತೇ ಆಗಲಿಲ್ಲ. ಬಂದಿದ್ದು ಮಾತ್ರ ಲೇಟು. ಫಂಕ್ಷನ್ ಒಳಗಡೆ ಎಂಟ್ರಾದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಇವ್ರು ನಮ್ಮ ಕೋಚ್, ನನಗೆ ಜಿಮ್ಮಲ್ಲಿ ಪರಿಚಯ ಆಗಿರೋದು ಲೇಡಿ ಕೋಚ್. ಇವರೇ ನಮಗೆ ಟ್ರೈನ್ ಅಪ್ ಮಾಡೋದು. ಸೊ ಹಾಗಾಗಿ ಹೇಳಿದ್ರಲ್ಲ ಅಂದ್ಬಿಟ್ಟು ಫಂಕ್ಷನ್ಗೆ ಹೋದ್ವಿ. ಸಂಡೇ ಇತ್ತಲ್ವ, ನಮಗೂ ಏನೂ ಕೆಲಸ ಇರಲಿಲ್ಲ, ಸುತ್ತಕ್ಕೆಲ್ಲೋ ಹೋಗೋದು ಇರಲಿಲ್ಲ. ಸೊ ಹಂಗಾಗಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು ಮೇಡಮ್ಗೆ ವಿಶ್ ಮಾಡಿಬಿಟ್ಟು ಸೀದಾ ಊಟದ ಕಡೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ಮಾತಾಡೋಂಗೆ ಇಲ್ಲ. ಮೆನು ಮಾತ್ರ ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು. ಸ್ವೀಟ್ ಇದ್ದಿದ್ದರಿಂದ ಫುಲ್ ಸಕ್ಕತ್ತಾಗೆ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ನಾನಂತೂ ಸ್ವೀಟ್ಸ್ ಏನೂ ತಿನ್ನೋಕ್ಕೆ ಹೋಗಲಿಲ್ಲ, ಬಟ್ ಸಮಕ ಅಂತೂ ಡಯಟ್ನ ಬ್ರೇಕ್ ಮಾಡಿ ತಿಂದಿದ್ದಾಯಿತು. ಅದಾದಮೇಲೆ ಊಟ ಎಲ್ಲ ಮುಗಿಸಿ ಮತ್ತೆ ಸ್ವಲ್ಪ ಹೊತ್ತು ಮೇಲೆ ಬಂದು ಹರಟೆ ಎಲ್ಲ ಹೊಡೆದ್ವಿ. ಸೀದಾ ಅಲ್ಲಿಂದ ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಊಟ ಆದಮೇಲೆ ಒಂದು ಸಖತ್ತಾಗಿರೋ ಬೀಡನೂ ಕೊಟ್ಟರು, ಸ್ವೀಟ್ ಬೀಡನ್ನು. ನಾನು ಮಾತ್ರ ಬೀಡ ತಿಂದೆ, ಯಾಕೆಂದರೆ ನನಗೆ ಬೀಡ ಅಂದರೆ ಇಷ್ಟ. ಅದಕ್ಕೆ ಅದಾದಮೇಲೆ ಸಮಕ್ಕನ ಜೊತೆ ಸೀದಾ ಟೌನ್ ಕಡೆ ಹೊರಟ್ವಿ. ಸಮಕ ಜಿಮ್ಮಿಗೆ ಬಂದಾಗಿಂದ ಕಾನ್ಫಿಡೆನ್ಷಿಯಲಿ ವೆಯ್ಟ್ಲೆಸ್ ಆಗೇ ಆಗ್ತೀನಿ ಅಂತ ಅಂದ್ಬಿಟ್ಟು ಪಣ ತೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಡ್ವಾನ್ಸಾಗಿ ಬಟ್ಟೆ ಪರ್ಚೇಸಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹೇಳ್ತಾನೆ ಇದ್ದೆ, ಬಿಡಕ್ಕ ಇನ್ನೂ ನ್ಯೂ ಇಯರ್ ತುಂಬ ದಿನ ಇದೆಯಲ್ಲ ಅಂತ ಅಂದ್ಬಿಟ್ಟು. ಅವರು ಕಾನ್ಫಿಡೆನ್ಷಿಯಲಿ ಶ್ಯೂರಾಗಿ ನ್ಯೂ ಇಯರ್ ಅಷ್ಟೊಳಗೆ ವೆಯ್ಟ್ಲೆಸ್ ಆಗೇ ಆಗ್ತೀನಿ ಅಂತ ಅಂದ್ಬಿಟ್ಟು ಇವಾಗಲೇ ಅಡ್ವಾನ್ಸಾಗಿ ಬಟ್ಟೆ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ಪಾರ್ಟಿಯಲ್ಲಿ ಅಂತ ಗೊತ್ತಿಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸೈಡಿಗೆ ಬಂದು ನನ್ನ ಪಾಡಿಗೆ ನಾನು ಸ್ಲ್ಯಾಂಟಾಗಿ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಏನಪ್ಪ ಎಲ್ಲೋದ್ರೂ ವೀಡಿಯೋ ಮಾಡ್ಕೊತಾಳೆ ಅಂತ ನೋಡ್ತಾ ಇರ್ತೀರಾ, ಏನೋ ಒಂಥರ ಮಿರರ್ ನೋಡಿದ್ರೆ ಫೋಟೋ ತೊಗೋಬೇಕು ಅನಿಸುತ್ತೆ ಕಣ್ರಿ, ಅಷ್ಟೇ. ಅಲ್ಲಿಂದ G7ಗೆ ಹೋದ್ವಿ. G7ನಲ್ಲೂ ಕೂಡ ಕಲೆಕ್ಷನ್ಸ್ ಇರಲಿಲ್ಲ ಅಂದ್ಬಿಟ್ಟು ಸೀದಾ ಮನೆ ಕಡೆ ಹೋದ್ವಿ. ಸಂಡೇ ಆಗಿರೋದ್ರಿಂದ ಚಿಕನ್ ತೊಗೊಬಂದಿದ್ರು. ಚಿಕನ್ಗೆ ಮಸಾಲೆ ಎಲ್ಲ ಅರ್ದಿಟ್ಟಿದೆ. ಬೇಗ ಚಿಕನ್ ಸಾಂಬಾರು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನನಗೂ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಏನು ಕೆಲಸ ಅಂತಂದರೆ ನಾಳೆ ಮಂಜು ಅವ್ರ ಮನೆ ಅವರ ಅಪ್ಪಂದು 5ನೇ ವರ್ಷದ ಪುಣ್ಯಸ್ಮರಣೆ ಇರೋದ್ರಿಂದ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ರಿಷಿ ಕಟಿಂಗೇ ಮಾಡಿಸಿರಲಿಲ್ಲ, ತುಂಬ ದಿನ ಆಗಿತ್ತು. ಲಾಸ್ಟ್ ಟೈಮ್ ಹೋದಾಗಲೇ ಎಲ್ಲ ಬೈತಾಯಿದ್ರು ಕಟಿಂಗ್ ಮಾಡಿಸಂದ್ಬಿಟ್ಟು. ಸೊ ಬೇಗ ಕಟಿಂಗ್ ಎಲ್ಲ ಮಾಡಿಸ್ಕೊಂಬಂದು
ಅವನಿಗೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಮತ್ತೆ ಮಂಡೇ ಇದ್ದರೆ ರೆಡಿ ಆಗೋಕ್ಕೆ ಆಗಲ್ಲ, ಗಡಿಬಿಡಿ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿಟ್ಟೆ. ಒಳ್ಳೆ ಚಿಕನ್ ಸಾಂಬಾರು ಮಾಡಿಟ್ಟೆ. ಅಲ್ಲಿಂದ ಸೀದಾ ಕಟಿಂಗ್ ಶಾಪಿಗೆ ಕರ್ಕೊಂಡು ಹೋದೆ. ನನ್ನ ಮಗ ಅಂತೂ ಫುಲ್ ಹಠ ಮಾಡ್ತಿದ್ದ. ತುಂಬ ಕೀಟ್ಲೆ ಅಂದರೆ ಕೀಟ್ಲೆ, ಮಕ್ಳಿಗೆಲ್ಲ ಹೊಡೆಯೋದು, ಗಲಾಟೆ ಮಾಡೋದು ಎಲ್ಲ ಮಾಡ್ತಿದ್ದ. ಅಲ್ಲಿಂದ ಸೀದಾ ಕಟಿಂಗ್ ಶಾಪಿಂದ ಮನೆಗೆ ಬಂದ್ವಿ. ಮನೆಗೆ ಬಂದು ಒಳ್ಳೆ ಚಿಕನ್ ಸಾಂಬಾರಾಗಿತ್ತು. ಸ್ನಾನ ಎಲ್ಲ ಮುಗಿಸಿ ಇವತ್ತಿನ ವ್ಲಾಗ್ನ ಚಿಕನ್ ಸಾಂಬಾರು ಜೊತೆಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.